ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಕಾರದ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯುವ ನಿಧಿ ಅಕ್ಟೋಬರ್ ತಿಂಗಳು ಹಣ ಕ್ರೆಡಿಟ್ ಆಗಿದೆ. ಜೊತೆಗೆ ಎಷ್ಟು ತಿಂಗಳು ಹಣ ಬಂದಿದೆ, ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯುವ ನಿಧಿ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಯುವ ನಿಧಿ ಅಪ್ಲಿಕೇಶನ್ ಹಾಕೋದಕ್ಕೆ, ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅಥವಾ ಸ್ಟೇಟಸ್ ಚೆಕ್ ಮಾಡಿಸೋದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇನ್ನು ಅಕ್ಟೋಬರ್ ತಿಂಗಳು ಯುವ ನಿಧಿ ಅಮೌಂಟು ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ರು. ಗೃಹಲಕ್ಷ್ಮಿ ಅಮೌಂಟ್ ಬಂತು, ಯುವ ನಿಧಿ ಬಂದಿಲ್ವಲ್ಲ ಅಂತ ತುಂಬ ಜನಕ್ಕೆ ಯೋಚನೆ ಆಗಿತ್ತು. ಸೊ ಸರ್ಕಾರ ಅಂಥವ್ರಿಗೆ ಎಲ್ರಿಗೂ ಇವತ್ತು ಗುಡ್ ನ್ಯೂಸ್ನ ಕೊಟ್ಟಿದೆ. ಯುವ ನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ. ಮೊದಲನೇದಾಗಿ ಅಮೌಂಟ್ ಕ್ರೆಡಿಟ್ ಆಗಿರೋದು ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ. ಇವತ್ತಿನ ಡೇಟ್ ಇರುತ್ತೆ, ಇವತ್ತಿನ ಟೈಮಿಂಗ್ಸೇ ಇರುತ್ತೆ. ಜೊತೆಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಜೊತೆಗೆ ಯುವ ನಿಧಿ ಅಮೌಂಟ್ ಬಂದಮೇಲೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಪ್ರತಿ ತಿಂಗಳು 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಇಲ್ಲಿವರೆಗೂ ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಅಂಥವರು ಕೊಟ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ಅಮೌಂಟು ರಿಸೀವ್ ಆಗಿದೆ ಅನ್ನೋದನ್ನ ತಿಳಿಸ್ಬಿಡಿ. ನೋಡಿ, ಅಮೌಂಟ್ ಕ್ರೆಡಿಟ್ ಆಗಿರೋ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. DBT ಅಂತ ಇದೆ, ಮತ್ತು 12:50ಕ್ಕೆ ಬಂದಿದೆ. ಕೆಲವರಿಗೆ ಬೇಗ ಬಂತು, ಈಗ ಕೂಡ ಸ್ವಲ್ಪ ಜನಕ್ಕೆ ಅಮೌಂಟು ಬಂದಿದೆ. ಇದರಲ್ಲಿ ಡೇಟ್ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ, ನೋಡ್ಕೊಳ್ಳಿ. DBT ಮುಖಾಂತರ ಹಣ ಬಂತು 3,000 ಅಂದರೆ ಅದು ಯಾವಾಗಲೂ ಕೂಡ ಯುವ ನಿಧಿ. 2,000 ರೂಪಾಯಿ ಹಣ ಬಂದರೆ ಅದು ಗೃಹಲಕ್ಷ್ಮಿ ಹಣ ಆಗಿರುತ್ತೆ. ಜೊತೆಗೆ ಎಷ್ಟು ತಿಂಗಳು ಹಣ ಬಂದಿದೆ ಅನ್ನೋದು ಸುಮಾರು ಜನದ ಪ್ರಶ್ನೆ ಆಗಿತ್ತು. ಕೇವಲ 1 ತಿಂಗಳು ಹಣ ಸದ್ಯಕ್ಕೆ ಹಾಕಿದ್ದಾರೆ. ಕೆಲವರಿಗೆ ಆಗಸ್ಟ್ ತಿಂಗಳದು, ಜುಲೈ ತಿಂಗಳದು, ಸೆಪ್ಟೆಂಬರ್ ತಿಂಗಳದೆಲ್ಲ ಪೆಂಡಿಂಗ್ ಇತ್ತು, ಆ ಹಣ ಏನೂ ಹಾಕಿಲ್ಲ. ಅಕ್ಟೋಬರ್ ತಿಂಗಳು ಮಾತ್ರ ಇವತ್ತು ಬಂದಿದೆ. ಮತ್ತು ವಿಡಿಯೋ ನೋಡ್ತಿರೋ ಯಾರಿಗಾದರೂ 2 ಕಂತಿನ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇನ್ನು ನೆಕ್ಸ್ಟ್ ವಿಚಾರ ಬಂದು, ನಮಗೆ ಯುವ ನಿಧಿ ಅಮೌಂಟ್ ಬಂದಿಲ್ಲ, ಇಲ್ಲಿವರೆಗೂ ಏನು ಮಾಡೋದು ಅಂತ ನಿಮಗೆ ಪ್ರಶ್ನೆ ಇರುತ್ತೆ. ಅಂಥವರು ಸಿಂಪಲ್ಲಾಗಿ ವೆಯ್ಟ್ ಮಾಡಿ, ನಿಮಗೆ ಇವತ್ತೆಲ್ಲ ನಾಳೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಬೇರೆಯವ್ರಿಗೆಲ್ಲ ಅಮೌಂಟ್ ಬಂದಿದೆ, ನನಗೆ ಬಂದಿಲ್ವಲ್ಲ ಅಂದರೆ ಯುವ ನಿಧಿ ಸ್ಟೇಟಸ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗಿ ಯುವ ನಿಧಿ ರೆಫರೆನ್ಸ್ ನಂಬರ್ನ ಹಾಕಿ ನೀವು ಅಮೌಂಟು ಯಾವ ಸ್ಟೇಜಲ್ಲಿದೆ, ಅಪ್ಲಿಕೇಶನ್ ರಿಸೀವ್ಡ್ ಆಗಿದೆಯಾ, DBT ಪುಸ್ಟ್ ಆಗಿದೆಯಾ ಅಥವಾ DBT ಪ್ರೋಸೆಸ್ಡ್ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. DBT ಪ್ರೋಸೆಸ್ಡ್ ಅಂತ ಇತ್ತು ಅಂದರೆ ಅಮೌಂಟ್ ಬರುತ್ತೆ. ಇನ್ನು 2 ಡೇಸ್ ಬಿಟ್ಟು ನೀವು ಬೇಕಿದ್ರೆ DBT ಆ್ಯಪ್ ಮುಖಾಂತರ ಯುವ ನಿಧಿ ಅಮೌಂಟ್ ಬಂದಿದೆಯೋ ಇಲ್ವೋ ಚೆಕ್ ಮಾಡ್ಕೋಬಹುದು. ಮತ್ತು ಇನ್ನೂ ಕೂಡ ನಮಗಿನ್ನೂ ಅಮೌಂಟ್ ಬಂದಿಲ್ಲ ಅನ್ನೋ ಕೊರಗೆ ಏನಾದರೂ ಇತ್ತು ಅಂದರೆ ನೀವು ಈಗಲೇ ಒಂದು ಬಾರಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ ಮೆಸೇಜ್ ಬರುತ್ತೆ, ಕೆಲವರಿಗೆ ಮೆಸೇಜ್ ಬರೋದಿಲ್ಲ. ಅಮೌಂಟ್ ಬಂದಿದ್ರೂ ಮೆಸೇಜ್ ಬಂದಿರೋದಿಲ್ಲ. ಸೊ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅಮೌಂಟ್ ಏನಾದರೂ ಬಂದಿರಬಹುದು. ಇನ್ ಕೇಸ್ ಬಂದಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಬಿಡಿ, 2-3 ಡೇಸಲ್ಲಿ ಬರುತ್ತೆ. ಗೃಹಲಕ್ಷ್ಮಿ ಆದರೆ 1,25,00,000 ಜನ ಅಪ್ಲಿಕೇಶನ್ ಹಾಕಿರೋದು. ನಮ್ಮ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿರೋರು ಬಂದು 1,25,000, 30,000 ಅಷ್ಟೇ ಜನ. ಸ್ವಲ್ಪ ಲೇಟ್ ಆದರೂ ಕೂಡ 2-3 ಡೇಸಲ್ಲಿ ಬರುತ್ತೆ. ತುಂಬ ದಿನ ಏನು ತಡ ಆಗೋದಿಲ್ಲ. ಇದಿಷ್ಟು ಯುವ ನಿಧಿ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ನು. ನಾನು ಇವತ್ತು ಅಮೌಂಟ್ ಬಂದಿರೋದು ಸ್ಕ್ರೀನ್ಶಾಟ್ ಸಮೇತ ಹಾಕಿದ್ದೀನಿ. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನನ್ನ ಮಾಹಿತಿನ ಕೇಳಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.